ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ಪರೀಕ್ಷೆ ಹತ್ರ ಬರ್ತಾ ಇದೆ. ಆದಷ್ಟು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಹುಡುಕೊಂಡು ಪರೀಕ್ಷಾ ದೃಷ್ಟಿಯಿಂದ ನೀವು ಚೆನ್ನಾಗಿ ಓದಿದ್ರೆ ಒಳ್ಳೆ ಅಂಕಗಳನ್ನು ನೀವು ಪಡ್ಕೊಳ್ಬಹುದು. ಮಕ್ಕಳೇ, ನಾನು ಇವತ್ತು ನಿಮ್ಮ ಕ್ಲಾಸ್ ಅಲ್ಲಿ ನೋಡಿ ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳನ್ನ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ಮುಖ್ಯವಾಗಿ ನಿಮ್ಗೆ ಬರ್ತಕ್ಕಂಥ ಒಂದು ಪೂರಕ ಪಾಠ ಶುಕನಾಸನ ಉಪದೇಶ. ಲಾಸ್ಟ್ ಇಯರ್ ಇದು ಒಂದು ದೊಡ್ಡ ಪಾಠವಾಗಿತ್ತು, ಆದ್ರೆ ಈ ವರ್ಷ ನಿಮ್ಗೆ ಪೂರಕ ಪಾಠವಾಗಿ ಇಟ್ಟಿದ್ದಾರೆ. ಇದ್ರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮುಖ್ಯವಾಗಿ 2 ಅಂಕಗಳಿಗೆ ಇಲ್ಲ 1 ಅಂಕಗಳಿಗೆ ನಿಮ್ಗೆ ಪ್ರಶ್ನೆಯನ್ನು ಕೇಳ್ಬೋದು. 2 ಅಂಕಗಳಿಗೆ ಬರ್ತಕ್ಕಂಥ 2 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್. ಆ ಪ್ರಶ್ನೆಗಳನ್ನ ನಾನು ಇವತ್ತು ನಿಮಗೆ ಸರಳವಾಗಿ ವಿವರಣೆಯನ್ನ ಕೊಡ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ಯಾರಿಗೆ ಗುರುವಾಣಿ ಹೊರೆಯಿಸುತ್ತದೆ? ಇದು ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ ಮಕ್ಕಳೇ. 2 ಅಂಕಗಳಿಗೆ. ಗುರುವಾಣಿ ಎಷ್ಟು ಪರಿಶುದ್ಧವಾದುದು ಆದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಗುರುವಾಣಿ, ಗುರುಗಳು ಹೇಳ್ತಕ್ಕಂಥ ವಾಕ್ಯಗಳು, ಮಾತುಗಳು ಎಷ್ಟೇ ಪರಿಶುದ್ಧವಾಗಿದ್ರು ಸಹ ಅದು ಮೂರ್ಖರಿಗೆ ಒಂದು ಹೊರೆ ಅಂತ ಅನ್ಸುತ್ತೆ. ದಡ್ರಿಗೆ ಅದು ಹೊರೆ ಅಂತಾನೆ ಅನ್ಸೋದು. ಸರ್ ಇದೇನಪ್ಪ ಹಿಂಗ್ ಹೇಳ್ತಾರೆ ನಮ್ಗೆ? ಅವರು ಏನೋ ಅಂತ ಅನಾದರ ಮುಖದಲ್ಲಿ ಈ ಕಡೆ ಕಿವಿಯಲ್ಲಿ ಕೇಳಿ ಆ ಕಡೆ ಕಿವಿಯಲ್ಲಿ ಬಿಡ್ತಕ್ಕಂಥ ಮನೋಭಾವ. ಗುರುಗಳ ಮಾತು ಮೂರ್ಖರ ಕಿವಿಗೆ ಒಂದು ಹೊರೆ ಇದ್ದಾಗೆ. ಅಂತವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ. ನೋಡಿ, ಯಾರು ದಡ್ಡಿರ್ತಾರೋ, ಯಾರು ಗುರುಗಳ ಮಾತುಗಳನ್ನ ಕೇಳಲು ಅವ್ರಿಗೆ ಒಳ್ಳೆ ಹಿತವಚನ ಗುರುಗಳು ಹೇಳಿದಾಗ ಕಿವಿ ಒಳಗಡೆ ನೀರ್ ಬಿದ್ದಂಗೆ ಸಂಕಟ ಪಡ್ಕೊಳ್ತಾರಂತೆ. ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅದು ಅಂತ. ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಸಜ್ಜನರಿಗೆ ಗುರುವಚನ ಒಂದು ಕಿವಿಗೆ ಒಂದು ಆಭರಣ ಇದ್ದಂಗೆ. ಗುರುಪದೇಶ ಎಂದರೆ ಮಕ್ಕಳೇ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಒಂದು ವಾಕ್ಯ ಕೇಳ್ತಾರೆ, ಗುರುವಾಣಿ ಯಾರ ಪಾಲಿಗೆ ಒಂದು ಗುರುವಾಣಿ ಯಾರಿಗೆ ಹೊರೆಯಿಸುತ್ತದೆ ಅಂತ. ಗುರುವಾಣಿ ಮೂರ್ಖರ ಕಿವಿಗೆ ಅದು ಒಂದು ಹೊರೆ. ಇದು ಮೊದಲನೇ ಪ್ರಶ್ನೆ ಮಕ್ಕಳೇ. 2ನೇ ಪ್ರಶ್ನೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ. ಗುರುಪದೇಶ ಎಂದರೆ ಜನರ ಒಳಗಣ ಹೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ. ಗುರುಪದೇಶದ ಗುಣಗಳು ಏನಪ್ಪಾ ಅಂದ್ರೆ ಜನರ ಒಳಗೆ ಹೊರಗೆ ಇರ್ತಕ್ಕಂಥ ಕೊಳೆಯನ್ನ ತೊಳೆದು ಬಿಡುತ್ತೆ. ಗುರುವಿನ ಮಾತಿನಿಂದ ಆತ ಬದಲಾಗ್ತಾನೆ. ಆತನ ಮನಸ್ಸು ದೇಹ ಎರಡೂ ಸಹ ಪರಿಶುದ್ಧವಾಗುತ್ತೆ. ಅದನ್ನೇ ಕವಿ ಇಲ್ಲಿ ಕಟ್ಟಿಕೊಟ್ಟಿರೋದು. ಜನರ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೇಹ. ನೋಡಿ, ಗುರುವಿನ ವಚನವನ್ನ ಕೇಳ್ತಾ ಇದ್ರೆ ನೀರೇ ಬೇಕಾಗಲ್ಲ. ಆ ರೀತಿ ನಮ್ಮ ಮನಸ್ಸು ಮತ್ತೆ ದೇಹ ಎರಡೂ ಸಹ ಸ್ವಚ್ಛವಾಗುತ್ತೆ. ಮೀಹ ಅಂದ್ರೆ ಸ್ನಾನ ಮಕ್ಕಳೇ. ತಲೆ ನೆರೆಯದೆ ಮೈ ಸುರುಕುಗಟ್ಟದೆ ಮೂಡುವ ಮುಪ್ಪು. ತಲೆ ನೆರೆದ್ರೆ ಮೈ ಸುರುಕುಗಟ್ಟಿದ್ರೆ ಅವ್ರಿಗೆ ಅನುಭವ ಆಗಿದೆ ಅಂತ. ಆದ್ರೆ ಅಷ್ಟು ಅನುಭವಗಳನ್ನ ಕಟ್ಕೊಡೋನು ಗುರು. ಆ ಗುರುವಿನ ಮಾತುಗಳಿಂದ ನಮ್ಗೆ ಅಷ್ಟು ಬುದ್ಧಿಶಕ್ತಿ ಬರುತ್ತೆ, ಅಷ್ಟು ಜ್ಞಾನ ನಾವು ತುಂಬಿಕೊಳ್ತೀವಿ ಅಂತ. ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ. ಬಂಗಾರನೇ ಬೇಕಾಗಲ್ಲ ಅಂತ ಕಿವಿಯೋಲೆ ನಮ್ಮ ಗುರುಗಳು ನಮಗೆ ಕೊಟ್ಟಾಗೆ. ಅದು ಯಾವುದರ ಮೂಲಕ? ಜ್ಞಾನ ಮತ್ತೆ ಶಿಕ್ಷಣದ ಮೂಲಕ. ತಮ್ಮ ಅನುಭವಗಳನ್ನ ನಮಗೆ ಹೇಳ್ಕೊಟ್ಟಾಗ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ಇನ್ನೂ ಜಾಸ್ತಿ ಕಲಿತೀವಿ. ಪಂಜು ಇಲ್ಲದೆ ಬೆಳಗುವ ಅಣತೆ. ಪಂಜೆ ಬೇಡ, ಆ ರೀತಿ ಅಣತೆ ಬೆಳಗಿದಾಗೆ ಒಬ್ಬ ಗುರುವಿನ ಗುರುವಾಣಿ ಇರುತ್ತೆ. ಉದ್ವೇಗ ಭರಿಸದ ಜಾಗರಣೆ. ಉದ್ವೇಗನೆ ಬೇಕಾಗಲ್ಲ, ಜಾಗರಣೆ ಮಾಡಿದಷ್ಟು ಖುಷಿ ಇರುತ್ತೆ. ಇಷ್ಟು ಗುರುಪದೇಶದ ಗುಣಗಳು. ಇದು ಪ್ರಥಮ ಪ್ರಶ್ನೆ ಮಕ್ಕಳು. ನಿಮ್ಗೆ 2 ಅಂಕಗಳಿಗೆ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಗುರುಪದೇಶದಿಂದ ನಮ್ಗೆ ಏನೆಲ್ಲ ಯೂಸ್ಫುಲ್ ಇದೆ, ಏನು ಉಪಯೋಗ ಇದೆ, ಅದು ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾದಂತ ಪ್ರಶ್ನೆ. ಇನ್ನೊಂದು ಮುಖ್ಯವಾದಂತ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ರಾಜರ ಪ್ರಕೃತಿ ಹೇಗಿರುತ್ತದೆ ಅಂತ. ರಾಜವಂಶದಲ್ಲಿರ್ತಂತ ರಾಜರು ಯಾವ ತರ ಇರ್ತಾರೆ? ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ರಾಜ ಮನೆತನದಲ್ಲಿ ಹುಟ್ಟಿದ್ರೆ ಅವ್ರಿಗೆ ನಾನು ಒಂದು ಗರ್ವ ಸೇರ್ಕೊಳ್ಳುತ್ತೆ, ಅಹಂಕಾರ ತುಂಬಿಕೊಂಡು ಅವರ ಕಿವಿ ಕಿವುಡಾಗಿ ಬಿಡುತ್ತೆ. ಎಂತ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ. ಏನೇ ಉಪದೇಶ ಕೊಟ್ರು ಅವ್ರ ಕಿವಿಗೆ ಅದು ಹೋಗಲ್ಲ. ಆ ತರ ಇರ್ತಾರೆ ಜನ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂತ ಅನಾದರ ಆ ಮೋರೆಯಲ್ಲಿ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನ ಕೇಳಿಸ್ಕೊಳ್ತಾರೆ, ಆದ್ರೂ ನಾನು ಬೇರೆಯವ್ರ ಉಪದೇಶ ಕೇಳಿಸ್ಕೊಳ್ಬೇಕಲ್ಲ ಅಂತ ಜಿಗುಪ್ಸೆ, ಅನಾದರ ಅವ್ರ ಮುಖದಲ್ಲಿ ತೇಲಾಡ್ತಾ ಇರುತ್ತೆ. ಅರೆ ಮುಚ್ಚಿದ ಕಣ್ಣಲ್ಲಿ ನನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂತ ಭಾವನೆ. ಅರೆ ಮುಚ್ಚಿದ ಕಣ್ಣು ಅಂದ್ರೆ ಆನೆ ಅರ್ಧ ಕಣ್ಣು ಮುಚ್ಕೊಂಡಿರುತ್ತಲ್ಲ, ಆ ತರ ಏನಾದ್ರು ಉಪದೇಶವನ್ನ ಕೊಟ್ಟರೆ ರಾಜ ಮನೆತನದಲ್ಲಿ ಹುಟ್ಟಿರ್ತಕ್ಕಂತ ಮಕ್ಕಳು ಅದನ್ನ ಸರಿಯಾಗಿ ಕೇಳಿಸ್ಕೊಳ್ಳೋದು ಇಲ್ಲ. ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ಉಪದೇಶ ಕೊಡಕ್ ಬಂದಿರ್ತಾರಲ್ಲ ಗುರುಗಳು, ಅವ್ರು ಅಂದ್ಕೊಳ್ತಾರೆ ಏನಪ್ಪ ಇವನು ನಾನು ಏನ್ ಹೇಳಿದ್ರು ಕೇಳೋದೇ ಇಲ್ವಲ್ಲ ಅಂತ. ಆ ತರ ಒಂದು ವ್ಯಾಧಿ ಉಪದೇಶ ಮಾಡಕ್ ಬಂದಿರೋರ್ಗು. ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ನಮಗೇಕೆ ಬಂತು ಎಂದು ಅವರು ನೊಂದು ಕೊಡುತ್ತಾರೆ.
ಇಂಥವ್ರಿಗೆ ಪಾಠ ಮಾಡ್ತಕ್ಕಂಥ ಯೋಗ ನಮಗ್ ಬಂತಲ್ಲಪ್ಪ ಅಂತ ಹೇಳಿ ಅವರು ಸಹ ನೊಂದ್ಕೊಳ್ತಾರೆ. ಕಾರಣ ಏನಪ್ಪಾ ಅಂದ್ರೆ ರಾಜಮಂತ್ರದಲ್ಲಿ ಹುಟ್ಟಿರ್ತಕ್ಕಂಥ ಅವರ ರಾಜರ ಮನಸ್ಸಲ್ಲಿ ಬಗೆ ಅಂದ್ರೆ ಮನಸ್ಸು ಕತ್ತಲೆ ತುಂಬಿಕೊಂಡಿರುತ್ತೆ. ಇದೆಲ್ಲ ದುಡ್ಡಿನ ಮಹಿಮೆ. ಯಾಕಪ್ಪ ಅಂದ್ರೆ ಅವ್ರ ಹತ್ರ ದುಡ್ಡಿರುತ್ತೆ, ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪ್ರೀತಿ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ, ಜಗತ್ತೆಲ್ಲ ಕೆಟ್ಟದಾಗೆ ಕಾಣೋದು. ದುಡ್ಡು ಯಾರ ಹತ್ರ ಇರುತ್ತೋ ಅವ್ರು ನೋಡ್ತಕ್ಕಂಥ ನೋಟನು ಹಾಗೆ ಇರುತ್ತೆ, ಅಹಂಕಾರ ತುಂಬಿಕೊಂಡಿರುತ್ತೆ. ರಾಜ್ಯ ಅನ್ನುವುದು ಒಂದು ವಿಷ ಇದ್ದಾಗೆ ನೋಡಿ. ರಾಜಮನೆತನ ಎಲ್ಲ ಅವನ ಹತ್ರ ಸಂಪತ್ತಿದ್ದಾಗ ಅದು ಒಂದು ವಿಷ ಇದ್ದಾಗೆ. ಈ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಯಾರ ಹತ್ರ ಅಧಿಕಾರ ಇರುತ್ತೋ ಅವ್ರಿಗೆ ಬುದ್ಧಿ ಮಂಕಾಗಿರುತ್ತೆ. ಅವರು ಯಾರು ಹೇಳ್ತಕ್ಕಂಥ ಮಾತನ್ನು ಸಹ ಕೇಳಲ್ಲ. ಈ ಪಾಠದಲ್ಲಿ ಬರ್ತಕ್ಕಂಥ 2 ಪ್ರಶ್ನೆಗಳು ರಾಜರ ಪ್ರಕೃತಿ ಹೇಗಿರುತ್ತದೆ ಮತ್ತೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಈ 2 ಕ್ವಶನ್ಗಳನ್ನು ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ಒಂದು ಪ್ರಶ್ನೆ ನೀವು ಆನ್ಸರ್ ಅನ್ನ ಮಾಡ್ಬೋದು. ಒಂದು ಪ್ರಶ್ನೆ ಕಂಪಲ್ಸರಿ ಇರುತ್ತೆ ಮಕ್ಳೇ. ಆದಷ್ಟು ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡಿ. ಆದಷ್ಟು ಕನ್ನಡದಲ್ಲಿ ಔಟ್ ಆಫ್ 125ಕ್ಕೆ 125 ತೆಗಿತಕ್ಕಂಥ ಪ್ರಯತ್ನವನ್ನ ಮಾಡಿ. ಧನ್ಯವಾದಗಳು.